ಮತ್ತು ಎಲ್ಲರೂ ಹೇಳಿದ್ದೆ ಅದನ್ನು ನಾವು ನಿರಂತರವಾಗಿ ಅದನ್ನು ಪ್ರಸಾರ ಮಾಡಿದ್ದೀವಿ. ಯಾರು ಎಷ್ಟು ಮಟ್ಟಿಗೆ ರೈತರ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಏನು ಎಂತು ಅಂತ ಹೇಳುವಂಥದ್ದು ಎಲ್ಲರೂ ಹೇಳೋದು ರೈತರಿಗಾಗಿರ್ಪ ನಮಗಾಗಿರಲಿಲ್ಲ ಅಂತೇಳಿ. ಇನ್ನು ಹಿಡನ್ ಅಜೆಂಡಾ ಏನದನೋ ಎಲ್ಲರಿಗೂ ಒಂದು ರೀತಿ ಓಪನ್ ಸೆಕ್ರೆಟರಿ ಎಲ್ಲರೂ ಅವ್ರವ್ರ ಒಂದೇನಪ್ಪ ಅಂದ್ರೆ ಅಧಿಕಾರಕ್ಕಾಗಿ ಮತ್ತೆ ಅದಕ್ಕೆ ಮಾಡ್ತಾರೆ ಅನ್ನೋದು ಎಲ್ಲರೂ ಗೊತ್ತಿದ್ರು. ಅಟ್ಲೀಸ್ಟ್ ರೈತರಿಗೆ ಏನು ಮಾಡಬಹುದು ಇನ್ನು ಮುಂದಿನ ದಿನದಲ್ಲೇ ಅಂತೇಳಿ ರೈತರಿಗಾಗಿಲೇ ಲೋನ್ ಕೊಡ್ಬೋದಾ, ಅವ್ರನ್ನ ಒಂದು ಬೆಳೆಸುವಂಥ ಕೆಲಸ ಆಗ್ಬೋದಾ. ಮತ್ತು ನಮ್ಮ ವಾಹಿನಿ ಮೇಲೆ ಚರ್ಚೆನೂ ಮಾಡ್ಯದ. ಇಲ್ಲ ಪ್ರತಿ PKPSಗೆ ಒಂದು ಗೋಡೌನ್ ಕಟ್ಟಿಸ್ಕೊಟ್ರೆ ಉಳಿದ ಬೆಳೆಗಳನ್ನು ಸಹಿತ ಅಲ್ಲಿ ಸ್ಟೋರೇಜ್ ಮಾಡಿಟ್ಟು ಅದನ್ನು ರೇಟ್ ಬಂದಾಗ ಮಾರುವಂಥದ್ದು ಪ್ರತಿ ಹಳ್ಳಿಯಲ್ಲಿ ಅಥವಾ ಪ್ರತಿ PKPSಲ್ಲಿ ನಡೆದ್ರೆ ಭಾಳ ಯೋಗ್ಯ ಅನ್ನುವಂಥ ಮಾತನ್ನು ಮೇಲಿಂದ ಪ್ರತಿಪಾದನೆ ಮಾಡ್ತಾ ಬಂದಿದ್ದೀವಿ. ಅದರ ಬದಲಾಗಿ ಏನು ಮಾತಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ಮಾಡೋದ್ರಿಂದಾಗಿ ಸಹಜವಾಗಿ ಮಾರ್ಕೆಟ್ ಆಗ್ತದೆ. ಅದೊಂದು ಸರಳ ಸೂತ್ರ ಈ ಜನರಿಗೆ, ಅದರ ರೈತರಿಗೆ ತಾವು ಬೆಳೆದ ಬೆಳೆಯನ್ನು ತಾವು ಇಟ್ಕೊಂಡು ಮಾರುವಂಥ ಒಂದು ಅವಕಾಶ ಸಿಗ್ತದೆ, ಸುವರ್ಣ ಅವಕಾಶ. ಅದನ್ನು ಮಾಡಿಸ್ಕೊಡುವಂಥ ಕೆಲಸವನ್ನು ಈಗ ಯಾರೋ ಆಗಲ್ಲ, ಜಾರಕಿಹೊಳಿ ಬಣ ಆಗಲಿ, ಕತ್ತಿಯವ್ರ ಬಣ ಆಗಲಿ, ಸೌದಿಯವ್ರ ಬಣ ಆಗಲಿ, ಆ ದಿಶೆಯಲ್ಲಿ ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ರೈತರಿಗೆ ಮಾರ್ಕೆಟ್ ಒದಗಿಸುವಂತಹ ದೊಡ್ಡ ಕೆಲಸ ಆಗ್ತದೆ. ಯಾಕಂದ್ರೆ ಮೇನ್ ಇರೋದು ಅದು. ಯಾಕಂದ್ರೆ ರೈತ ಬೆಳೆದಪ್ಪ ಅಂದ್ರೆ ತನ್ನ ಇಟ್ಕೊಳ್ಳಿಕ್ಕೆ ಜಾಗನೇ ಇಲ್ಲ ಪಾಪ. ಯಾವ ರೈತಿಗಾದ್ರೆ ಎಂಥ ದೊಡ್ಡ ರೈತ ಇದ್ದಾನಪ್ಪ ಅಂದ್ರೆ ಸಹಿತ ಗೋಡಾನ ಕಟ್ಕೊಂಡು ಮತ್ತಿನ ಕಟ್ಕೊಂಡು ತಮ್ಮ ಬೆಳೆದ ಬೆಳೆನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದ ಮಾತಾಗ್ಯದ. ಅದನ್ನು ಪ್ರತಿಯೊಂದು ಹಳ್ಳಿಗೆ ಪ್ರತಿ PKPSಗೆ ಆದರೆ ಭಾಳ ಉತ್ತಮ. ಯಾಕಂದರೆ ಸಾಕಷ್ಟು ಒಂದು 1500 ಮೇಲ್ಪಟ್ಟ PKPSಗಳಿದ್ದಾರೆ. ಆ PKPSಗಳಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ನಮ್ಮ ಗೋಡೌನ್ಗಳನ್ನು ಮಾಡಿದ್ರೆ ಒಂದು ಕಡೆ ಗೊಬ್ಬರ ಇಡುವಂಥದ್ದು ಮತ್ತೇನೋ ಈಗಾಗಲೇ ರಮೇಶ್ ಕತ್ತಿಯವರು ತಮ್ಮ ಇಂಟರ್ವ್ಯೂದಲ್ಲಿ ಒಂದು ಒಪ್ಕೊಂಡಿದ್ದಾರೆ. ಹೌದು, ಒಂದು 180 ಕಡೆ ನಾವು ಗೋಡೌನ್ ಮಾಡಿದ್ದೀವಿ ಅಂತೇಳಿ. ಆದ್ರೆ ಇನ್ನೂ 1500 PKPSಗಳಿದ್ದಾವೆ, ಎಲ್ಲ ಕಡೆ ಆಗ್ಬೇಕದು. ಯಾಕಪ್ಪ ಅಂತಂದ್ರೆ ಅದು ಆಯ್ತು